ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ತೋಟದಲ್ಲಿ ಏನೇನು ಬೆಳೆದಿದೆ ನೋಡೋಣ ಬನ್ನಿ. ಇದು ದೊಡ್ಡ ಮೆಣಸಿನ್ಕಾಯಿ ಅಂತಾರಲ್ಲ ಆ ಗಿಡ. ಇದನ್ನು ಜಸ್ಟ್ ಬರೀ ಕೊಳ್ತೋಗಿರುತ್ತಲ್ಲ, ಅದರಲ್ಲಿ ಕೊಳ್ತೋಗಿರೋ ದೊಡ್ಡ ಮೆಣಸಿನ್ಕಾಯಿ ಅವನ್ನೇ ನಾನು ಬಿಸಾಕಿದ್ದೆ. ಅದರಲ್ಲೇ ಸಸಿ ಬಂದು ಆಗಿಬಿಟ್ಟಿದ್ದಾವೆ. ಕಳೆದೆರಡು ತಿಂಗಳಿಂದ ಅಷ್ಟೇ ಇದನ್ನು ನಾಟಿ ಮಾಡಿದ್ದು ನಾನು. ಬೇವು ಓನ್ಲಿ ನಮ್ಮ ಸಿಸ್ಟರ್ ಕಟಿಂಗ್ ಕೊಟ್ಟಿದ್ರು, ಅದನ್ನು ನೆಟ್ಟಿಂದ್ರೆ ಅದು ರೋಸ್ ಎಷ್ಟು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್. ಇದು ಸಾಲಿ ಬಿಟ್ಟಿದ್ದು ಎರಡನೇ ಫ್ಲವರ್ ಅನ್ಸುತ್ತಿದ್ದು. ಅದರಲ್ಲೇ ನಾನು ಬೀನ್ಸ್ ಬೀಜನೂ ಹಾಕಿದ್ದೀನಿ, ಮತ್ತು ಇದು ಒಂದು ಸ್ವಲ್ಪ ಸಾಸಿವೆ ಬೀಜ ಹಾಕಿದ್ದೆ. ಬಟ್ ಅದು ಬರ್ತೋ ಏನಿಲ್ಲ ನೋಡೋಣ. ಮತ್ತು ಇದು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಇತ್ತು, ಅದೇ ವೇಸ್ಟೇಜ್ ಇದ್ದಿದ್ದೆ ಹಾಕಿರ್ತೀನಿ. ಅದೇ ತಾನೇ ಬಂದಿರುತ್ತೆ. ಇನ್ನೊಂದು ಥರ ತೋರಿಸ್ತಾಯಿದ್ದೀನಿ ತಡಿ ಫ್ರೆಂಡ್ಸ್. ಇದು ಲಕ್ಕಿ ಬ್ಯಾಂಬು ಅಂತಾರಲ್ಲ ಫ್ರೆಂಡ್ಸ್, ಅದು ಫ್ರೆಂಡ್ಸ್. ಇದು ಒಂದು ಸ್ನೇಕ್ ಪ್ಲ್ಯಾಂಟು, ಒಂದು ಮನಿ ಪ್ಲ್ಯಾಂಟು. ಮತ್ತು ನೋಡೋಣ ಬನ್ನಿ ಫ್ರೆಂಡ್ಸ್. ಒಂದು ಸ್ವಲ್ಪ ವಿಳ್ಯದೆಲೆ ಎರಡು ಪಾಟಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ಅದನ್ನು ರಿಪೋರ್ಟ್ ಮಾಡಬೇಕು. ಇನ್ನೂ ನನಗೆ ಟೈಮ್ ಸಿಕ್ಕಿಲ್ಲ, ಮಾಡೇ ಇಲ್ಲ ನಾನು. ಅದನ್ನು ರಿಪೋರ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಇದು ಸೇವಂತಿಗೆ ಗಿಡ, ಇದರಲ್ಲಿ ಒಂದು ಸ್ವಲ್ಪ ಮೆಣಸಿನ ಗಿಡ ಇದೆ. ಇದು ಹುಳ್ಚಿಕ್ ಸೊಪ್ಪು ಅಂತ, ಅದನ್ನೂ ಒಂದು ಸ್ವಲ್ಪ ಚೂರು ಹಾಕ್ಕೊಂಡಿದ್ದೀನಿ. ಒಂದೆರಡು ಬೀಜ ಹಾಕಿದ್ದೆ ಅಷ್ಟೇ, ಅದು ಯಾವ ಪರಿ ಬಂದಿದೆ ನೋಡಿ. ಇದಕ್ಕೆ ಅಷ್ಟೇ ಮೆಣಸಿನ್ಕಾಯಿ ನಮ್ಮ ಮನೇಲಂತೂ ಸಿಕ್ಕಾಪಟ್ಟೆ ತಿಂತಾರಪ್ಪ, ಅದಕ್ಕೆ ವೇಸ್ಟೇಜ್ ಇದ್ದಿದ್ದೆಲ್ಲ ಹಾಕಿರ್ತೀನಿ. ಇದು ಹಾಗಲಕಾಯಿ, ಅದು ಇವು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಕರಿಬೇವು. ಇದು ಬ್ರಹ್ಮಕಮಲ ಅಂತಾರಲ್ಲ ಅದು. ಈ ಹಾಗಲಕಾಯಿ ಮಾತ್ರ ಜವಾರಿ ಹಾಗಲಕಾಯಿ ಅಂತಾರಲ್ಲ ಅದು. ಇದು ಸ್ವಲ್ಪ ಚಿಕ್ಕದಾಗಿ ಬಿಡ್ತಿರುತ್ತೆ. ಈ ಹಾಗಲಕಾಯಿ ಶುಗರ್ BP ಅಂಥವ್ರಿಗೆಲ್ಲ ಭಾಳ ಚಲೋ ಮೆಡಿಸಿನ್.